ದಕ್ಷಿಣ ಕನ್ನಡದಲ್ಲಿ ಕ್ಯಾನ್ಸರ್ ಸುನಾಮಿ. ಒಂದೇ ವರ್ಷದಲ್ಲಿ 13,322 ಪ್ರಕರಣಗಳು ಪತ್ತೆ. ಮಂಗಳೂರು. ಕರಾವಳಿಯ ಶೈಕ್ಷಣಿಕ ಮತ್ತು ವೈದ್ಯಕೀಯ ಹಬ್ ಎಂದೇ ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕ್ಯಾನ್ಸರ್ ಎಂಬ ಮಹಾಮಾರಿ ಸದ್ದಿಲ್ಲದೆ ತನ್ನ ಕವಲುಗಳನ್ನು ಚಾಚುತ್ತಿದೆ. ಕಳೆದ ಒಂದು ವರ್ಷದ ಅಂಕಿಅಂಶಗಳನ್ನು ಗಮನಿಸಿದರೆ ಜಿಲ್ಲೆಯ ಆರೋಗ್ಯ ಸ್ಥಿತಿಗತಿ ಆತಂಕಕಾರಿಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ದತ್ತಾಂಶಗಳ ಪ್ರಕಾರ ಕೇವಲ ಒಂದು ವರ್ಷದಲ್ಲಿ ಬರೋಬ್ಬರಿ 13,322 ಹೊಸ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗಿವೆ. ಅಂಕಿಅಂಶಗಳ ಆಳ ಅಗಲ. ಯಾವ ಕ್ಯಾನ್ಸರ್ ಎಷ್ಟು? ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಗೃಹ ಆರೋಗ್ಯ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ಎನ್ಸಿಡಿ ಪತ್ತೆ ಅಭಿಯಾನದ ಅಡಿಯಲ್ಲಿ ನಡೆಸಲಾದ ತಪಾಸಣೆಗಳು ಈ ಆಘಾತಕಾರಿ ಸತ್ಯವನ್ನು ಹೊರಹಾಕಿವೆ. 2025-26ರ ಅವಧಿಯಲ್ಲಿ ದಾಖಲಾದ ಪ್ರಕರಣಗಳ ವರ್ಗೀಕರಣ ಹೀಗಿದೆ. ಬಾಯಿ ಕ್ಯಾನ್ಸರ್ 1,540 ಪ್ರಕರಣಗಳು. ತಂಬಾಕು ಮತ್ತು ಗುಟ್ಕಾ ಬಳಕೆಯ ಪರಿಣಾಮ ಎಂದು ವಿಶ್ಲೇಷಿಸಲಾಗಿದೆ. ಸ್ತನ ಕ್ಯಾನ್ಸರ್ 938 ಪ್ರಕರಣಗಳು. ಮಹಿಳೆಯರಲ್ಲಿ ಅತಿ ಹೆಚ್ಚು ಕಂಡುಬರುತ್ತಿರುವ ಕ್ಯಾನ್ಸರ್ ಇದಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ 539 ಪ್ರಕರಣಗಳು. ಇತರ ಕ್ಯಾನ್ಸರ್ ವಿಧಗಳು 10,305 ಪ್ರಕರಣಗಳು. ಶ್ವಾಸಕೋಶ, ರಕ್ತದ ಕ್ಯಾನ್ಸರ್ ಸೇರಿದಂತೆ ವಿವಿಧ ವಿಧಗಳು. ಈ ಅಂಕಿಅಂಶಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ನಿವಾಸಿಗಳು ಮಾತ್ರವಲ್ಲದೆ ನೆರೆ ಜಿಲ್ಲೆಗಳಾದ ಉಡುಪಿ, ಕಾಸರಗೋಡು ಮತ್ತು ಚಿಕ್ಕಮಗಳೂರಿನಿಂದ ಮಂಗಳೂರಿನ ಸುಸಜ್ಜಿತ ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಬಂದ ರೋಗಿಗಳ ಮಾಹಿತಿಯೂ ಅಡಕವಾಗಿದೆ. ಖಾಸಗಿ ಆಸ್ಪತ್ರೆಗಳ ದತ್ತಾಂಶ ಸಂಗ್ರಹ ಚಿತ್ರಣ ಬದಲಾದದ್ದೇಕೆ? ಈ ಹಿಂದೆ ಕೇವಲ ಸರ್ಕಾರಿ ಆಸ್ಪತ್ರೆಗಳ ಅಂಕಿಅಂಶಗಳು ಮಾತ್ರ ಲಭ್ಯವಿರುತ್ತಿದ್ದವು. ಆದರೆ ಕಳೆದ ವರ್ಷದಿಂದ ಆರೋಗ್ಯ ಇಲಾಖೆಯು ಜಿಲ್ಲೆಯ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಂದಲೂ ಕಡ್ಡಾಯವಾಗಿ ಕ್ಯಾನ್ಸರ್ ಪ್ರಕರಣಗಳ ವರದಿಯನ್ನು ಪಡೆಯಲು ಆರಂಭಿಸಿದೆ. 2023-24 1,045 ಪ್ರಕರಣಗಳು ಸರ್ಕಾರಿ ದಾಖಲೆಗಳಲ್ಲಿ. 2024-25 1,141 ಪ್ರಕರಣಗಳು. 2025-26 13,322 ಪ್ರಕರಣಗಳು. ಖಾಸಗಿ ಆಸ್ಪತ್ರೆಗಳ ದತ್ತಾಂಶ ಸೇರಿದ ನಂತರ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ರೋಗಿಗಳು ದಾಖಲಾಗುತ್ತಿರುವುದು ಜಿಲ್ಲೆಯಲ್ಲಿರುವ ಅತ್ಯಾಧುನಿಕ ವೈದ್ಯಕೀಯ ಮೂಲಸೌಕರ್ಯದ ಮೇಲಿನ ನಂಬಿಕೆಯನ್ನು ತೋರಿಸುತ್ತದೆ. ಕಾರಣಗಳೇನು? ತಜ್ಞರ ಪ್ರಕಾರ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗಲು ಕೇವಲ ರೋಗ ಹರಡುತ್ತಿರುವುದು ಮಾತ್ರ ಕಾರಣವಲ್ಲ. ಹೆಚ್ಚಿನ ಜಾಗೃತಿ, ಜನರು ಈಗ ಸಣ್ಣ ಲಕ್ಷಣಗಳು ಕಂಡುಬಂದರೂ ಪರೀಕ್ಷಿಸಿಕೊಳ್ಳುತ್ತಿದ್ದಾರೆ. ಸುಧಾರಿತ ಪತ್ತೆ ತಂತ್ರಜ್ಞಾನ, ಆಧುನಿಕ ಸ್ಕ್ಯಾನಿಂಗ್ ಯಂತ್ರಗಳಿಂದ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲಾಗುತ್ತಿದೆ. ಜೀವನ ಶೈಲಿ ಬದಲಾವಣೆ, ಸಂಸ್ಕೃತ ಆಹಾರ, ಮಾನಸಿಕ ಒತ್ತಡ ಮತ್ತು ಮಾಲಿನ್ಯವು ಕ್ಯಾನ್ಸರ್ ಹೆಚ್ಚಳಕ್ಕೆ ಪರೋಕ್ಷ ಕಾರಣಗಳಾಗಿವೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.